ನಾಮಪದ, ಸರ್ವನಾಮ, ವಿಶೇಷಣ. ನೌನ್ಸ್, ಪ್ರನೌನ್ಸ್, ಅಡ್ಜೆಕ್ಟಿವ್ಸ್. ಭಾವನಾ, ಅಮ್ಮ ನಮಗೆ ಸಂತೆಯಿಂದ ತಂದಿದ್ದ ಕಿರಾಣಿ ಚೀಲವನ್ನು ತೆಗೆದು ಸಾಮಾನುಗಳನ್ನು ಹೊರತೆಗೆದು ಇಡಲು ಹೇಳಿದ್ದಾರೆ. ಮಾಡುತ್ತಾಳೆ ಮತ್ತು ನಮಗೆ ಬೇಜಾರಾಗುವ ಕೆಲಸವನ್ನು ಕೊಡುತ್ತಾಳೆ. ಅರೆ ಬಾ ಭಾವನಾ, ಇದನ್ನು ಮೋಜಿನ ವಿಷಯವನ್ನಾಗಿ ಮಾಡೋಣ. ಅನ್ಪ್ಯಾಕಿಂಗ್ ಅನ್ನು ಒಂದು ವ್ಯಾಕರಣದ ಆಟವನ್ನಾಗಿ ಮಾಡೋಣ. ವ್ಯಾಕರಣ? ಅದು ಕಿರಾಣಿ ಸಾಮಾನುಗಳ ಜೊತೆಯಲ್ಲಿ? ಹೌದು. ಪ್ರತಿಯೊಂದು ವಸ್ತುಗಳ ಜೊತೆ ನಾವು 3 ಕೆಲಸಗಳನ್ನು ಮಾಡೋಣ. ಹೆಸರನ್ನು ಹೇಳು, ವರ್ಣನೆ ಮಾಡು, ಸರ್ವನಾಮ ಹಾಕು. ಮೊದಲನೆಯದಾಗಿ ನೌನ್ ಅಂದರೆ ನಾಮಪದ. ನೌನ್ ಎಂದರೆ ಹೆಸರನ್ನು ಹೇಳುವ ಪದವಾಗಿದೆ. ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತು. ಉದಾಹರಣೆಗೆ ಮೀನಾ, ಇದು ವ್ಯಕ್ತಿಯ ನೇಮ್. ಹಳ್ಳಿ, ಪ್ಲೇಸ್. ಆಡು, ಅನಿಮಲ್. ಚೆಂಡು, ಥಿಂಗ್. ದಿಸ್ ಈಸ್ ಅ ಮ್ಯಾಂಗೋ. ಸರಿ, ಇಲ್ಲಿ ಮ್ಯಾಂಗೋ ನೌನ್ ಆಗಿದೆ. ಇಟ್ಸ್ ಯೆಲ್ಲೋ ಅಂಡ್ ಇಟ್ಸ್ ಸ್ವೀಟ್. ಇವೆರಡು ಅಡ್ಜೆಕ್ಟಿವ್ಸ್ ಆಗಿದೆ. ಅಡ್ಜೆಕ್ಟಿವ್ಸ್ ಎಂದರೆ ಅರ್ಥ ಅದು ನಾಮಪದವನ್ನು ವರ್ಣನೆ ಮಾಡುತ್ತದೆ. ಇವು ನಮಗೆ ಮಾವಿನ ಹಣ್ಣಿನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತವೆ. ಖಂಡಿತವಾಗಿಯೂ. ಈಗ ಯೋಚಿಸಿ, ಏನಾದರೂ ನಾವು ದಿಸ್ ಈಸ್ ಎ ಮ್ಯಾಂಗೋ, ದ ಮ್ಯಾಂಗೋ ಈಸ್ ಯೆಲ್ಲೋ, ದ ಮ್ಯಾಂಗೋ ಇಸ್ ಸ್ವೀಟ್ ಎಂದು ಪದೇ ಪದೇ ಹೇಳಿದರೆ, ಉಫ್, ಮ್ಯಾಂಗೋ ಎಂದು ತುಂಬಾ ಸಾರಿ ಹೇಳಿದ ಹಾಗೆ ಆಗಲಿಲ್ಲವೇ? ಹೌದು, ಫನ್ನಿ ಅನಿಸುತ್ತದೆ. ಮ್ಯಾಂಗೋ ಮ್ಯಾಂಗೋ ಮ್ಯಾಂಗೋ. ಆದ್ದರಿಂದ ನಾವು ಪ್ರನೌನ್ ಅಂದರೆ ಸರ್ವನಾಮಗಳನ್ನು ಬಳಸುತ್ತೇವೆ. ಅವು ನೌನ್ಗಳ ಜಾಗದಲ್ಲಿ ಬರುತ್ತವೆ. ಉದಾಹರಣೆಗೆ ಹಿ, ಶಿ, ಇಟ್. ಹಾಗಾದರೆ ಇದನ್ನು ಪುನರಾವರ್ತಿಸುವ ಬದಲು ದಿಸ್ ಈಸ್ ಎ ಮ್ಯಾಂಗೋ, ಇಟ್ ಈಸ್ ಯೆಲ್ಲೋ, ಇಟ್ ಈಸ್ ಸ್ವೀಟ್ ಎಂದು ನಾನು ಹೇಳಲೇ? ಸರಿಯಾಗಿ ಹೇಳಿದೆ. ಇಟ್ ಎಂಬುದು ಪ್ರನೌನ್. ಇದು ವಾಕ್ಯವನ್ನು ಚಿಕ್ಕದಾಗಿ ಮಾಡುತ್ತದೆ. ದಿಸ್ ಈಸ್ ಅ ಬುಕ್, ಇಟ್ ಈಸ್ ಹೆವಿ. ನೌನ್ ಬುಕ್, ಅಡ್ಜೆಕ್ಟಿವ್ ಹೆವಿ, ಪ್ರನೌನ್ ಇಟ್. ಓ, ಹೊಸ ಸ್ಲಿಪ್ಪರ್ಸ್, ಅವು ಚೆನ್ನಾಗಿವೆ. ನಿಲ್ಲು, ಮೇಡ್ ಇನ್ ಜೈಪುರ್ ಎಂದು ಬರೆದಿದೆ. ಹಾಗಾದರೆ ಜೈಪುರ್ ಒಂದು ಪ್ಲೇಸ್ ಆಗಿದೆ ಮತ್ತು ಅದು ಕೂಡ ನೌನ್ ಆಗಿದೆ, ಸರಿಯಲ್ಲವೇ? ದೀಸ್ ಸ್ಲಿಪ್ಪರ್ಸ್ ಆರ್ ಬ್ರೌನ್, ಇದು ಅಡ್ಜೆಕ್ಟಿವ್ ಆಯಿತು. ಮತ್ತು ದ ಸ್ಲಿಪ್ಪರ್ಸ್ ಎಂದು ಪದೇ ಪದೇ ಹೇಳುವ ಬದಲು ನಾವು ದೇ ಎಂದು ಹೇಳುತ್ತೇವೆ. ಅರೆ, ಈ ಪ್ಯಾಕೆಟ್ ನಮ್ಮ ಸರಳ ಚಿಕ್ಕಮ್ಮನಿಗಾಗಿ. ಹಾಗಾದರೆ ಸರಳ ಒಂದು ನೇಮ್, ನೌನ್ ಆಯಿತು. ಶಿ ಈಸ್ ಬ್ಯೂಟಿಫುಲ್. ಇಲ್ಲಿ ಬ್ಯೂಟಿಫುಲ್ ಎಂಬುದು ಅಡ್ಜೆಕ್ಟಿವ್ ಆಗಿದೆ ಮತ್ತು ನಾವು ಶಿ ಎಂಬ ಪ್ರನೌನ್ ಅನ್ನು ಬಳಸಿದ್ದೇವೆ. ಎಲ್ಲ ಅನ್ಪ್ಯಾಕ್ ಆಯಿತು ಮತ್ತು ತುಂಬಾ ವಿಷಯಗಳನ್ನು ಕೂಡ ಕಲಿತೆ. ಬಾ, ಗ್ರಾಮರ್ ಸ್ಟೈಲ್ ಅನ್ನು ಬೇಗನೆ ರಿವೈಸ್ ಮಾಡೋಣ. ಮೊದಲನೆಯದು ನೌನ್ ಎಂದರೇನು? ನೌನ್ ಎಂದರೆ ವ್ಯಕ್ತಿ, ಸ್ಥಳ, ಪ್ರಾಣಿ ಅಥವಾ ವಸ್ತುವಿನ ಹೆಸರನ್ನು ಸೂಚಿಸುವ ಪದವಾಗಿದೆ. ಉದಾಹರಣೆಗೆ ಭಾವನಾ, ಇಂಡಿಯಾ, ಟೈಗರ್, ಬುಕ್ ಇತ್ಯಾದಿ. ಮುಂದಿನದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ನೌನ್ನ ವಿವರಣೆ ಅಥವಾ ಅದರ ವಿಶೇಷತೆಯನ್ನು ಹೇಳುತ್ತದೆ. ಉದಾಹರಣೆಗೆ ಯೆಲ್ಲೋ ಮ್ಯಾಂಗೋ, ಬಿಗ್ ಬುಕ್, ಟಾಲ್ ಟ್ರೀ, ಸ್ಮಾರ್ಟ್ ಭಾವನಾ ಇತ್ಯಾದಿ. ಮತ್ತು ಕೊನೆಯಲ್ಲಿ ಪ್ರನೌನ್. ಇದು ನೌನ್ನ ಜಾಗದಲ್ಲಿ ಬರುತ್ತದೆ. ಉದಾಹರಣೆಗೆ ಹಿ, ಶಿ, ಇಟ್, ದೇ ಇತ್ಯಾದಿ. ಈಗ ನಮ್ಮ ಸ್ನೇಹಿತರಿಗೆ, ಅಂದರೆ ಈ ವಿಡಿಯೋವನ್ನು ನೋಡುತ್ತಿರುವವರಿಗೆ ಕೆಲವು ಸವಾಲುಗಳನ್ನು ಕೇಳೋಣ. ನೀವು ಸರಿಯಾದ ಉತ್ತರವನ್ನು ನೀಡುವಿರೋ ಇಲ್ಲವೋ ಎಂದು ನೋಡೋಣ. ಬಿಟ್ಟ ಸ್ಥಳ ತುಂಬಿರಿ. ಗಮನವಿಟ್ಟು ಯೋಚನೆ ಮಾಡಿ. ಬಾ, ಈಗ ಆನ್ಸರ್ಸ್ ಅನ್ನು ನೋಡೋಣ. ವಾಹ್ ಅಕ್ಕ, ಈ ದಿನ ತುಂಬಾ ಮಜಾ ಬಂತು. ಮುಂದಿನ ಬಾರಿ ನಾವು ಮತ್ತೆ ಅನ್ಪ್ಯಾಕಿಂಗ್ ಅನ್ನು ಇಂಗ್ಲಿಷ್ ಜೊತೆಯಲ್ಲಿ ಮತ್ತಷ್ಟು ಮಜವಾಗಿ ಮಾಡೋಣ.